ಇನ್ನೊಂದು ಸರ್, ಈ ಮ್ಯೂಸಿಕ್ ಪ್ಲಸ್ ಡೈರೆಕ್ಷನ್ ಇದೆರಡರಲ್ಲೂ ಒಂದು ನಿಭಾಯಿಸೋದು ತುಂಬಾ ಕಷ್ಟ ಆಗಲ್ವ ಅಂತ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಹೇಗೆ ಅನ್ಸ್ತಾ ಆ ಸಿಚುವೇಶನ್ ಅಲ್ಲಿ ಎಲ್ಲಾನು ನಿಮ್ಮೇಲೆ ಜವಾಬ್ದಾರಿ ಹೆಚ್ಚಿತ್ತು, ಈ ತರದೊಂದು ಕಟ್ಕೊಡ್ತೀನಿ ಅಂದಾಗ, ಬಟ್ ಅವಾಗ ಹೇಗಿತ್ತು ನಿಮ್ಮ ಸಿಚುವೇಶನ್? ಎಲ್ಲಾ ಸಿನಿಮಾಗಳು ಈಗ ನಂದು 6ನೇ ಸಿನಿಮಾ, ನಿರ್ದೇಶನದ 6ನೇ ಸಿನಿಮಾ. ಮೊದಲೇ ಸಿನಿಮಾದಿಂದ ನಿರ್ದೇಶನ ಮಾಡ್ತಾ ಇರುವಂತ ಉದ್ದೇಶಗಳನ್ನ ಫಸ್ಟ್ ನಾನು ಪಾಯಿಂಟ್ ಹಾಕೊಂಡಿದ್ದೀನಿ, ಏನಕ್ಕೆ ಸಿನಿಮಾ ಮಾಡ್ತಾ ಇದೀನಿ ಅಂತ. ಒಂದು ಸಿನಿಮಾ ಮಾಡೋದ್ರ ಮೂಲಕ ಒಂದು 2,500-3,000 ಜನ 4,000 ಜನ ಬದುಕ್ತಾರೆ. ಸೊ ನಾನು ದುಡ್ದಂತ ದುಡ್ಡು ಒಂದು ರೈಟ್ ಪ್ಲೇಸಿಗೆ ಹೋಗ್ಲಿ, ರೈಟ್ ಪ್ಲೇಸಿಗೆ ಜನ ಅದರಿಂದ ಬದುಕಲಿ ಅನ್ನೋ ಉದ್ದೇಶಕ್ಕೆ ಸಿನಿಮಾ ಮಾಡ್ಕೊಂತ ಬಂದೆ. ಇದು ನನ್ನ 6ನೇ ಸಿನಿಮಾ. ಈ ಸಾರಿ ಖುಷಿ ಏನಂದ್ರೆ ಒಂದು ನಮ್ಮ ಯಕ್ಷಗಾನ ಕಲಾವಿದರಿಗೆ, ಅದರಲ್ಲಿ ವೇಷಭೂಷಣಗಾರರಿಗೆ, ಇವ್ರಿಗೆಲ್ಲರಿಗೂ ಒಂದು ಸರಿಯಾದ ರೀತಿಯಲ್ಲಿ ನನ್ನ ಕಡೆಯಿಂದ ಹಣ ಹೋಯ್ತಲ್ಲ ಅಂತ ಖುಷಿ ನನಗೆ. ಎಲ್ಲೋ ಒಂದು ಆತ್ಮತೃಪ್ತಿ. ಓಕೆ, ನಾನು ಒಂದು ಸಣ್ಣ ಅಳಿಲು ಸೇವೆ, ಯಕ್ಷಗಾನದಿಂದ ಏನೆಲ್ಲ ಕಲ್ತಿದೀವಿ, ಒಂದು ಅಳಿಲು ಸೇವೆ ನನ್ನ ಕಡೆಯಿಂದ ಆಯ್ತಲ್ಲ ಅಂತ ಖುಷಿ. ಅದೊಂದು ಅಂದ್ರೆ ಇದು ಜೀವಮಾನದಲ್ಲಿ ಮತ್ತೆ ನನಗೆ ಈ ಸೌಭಾಗ್ಯ ಬರುತ್ತೋ ಇಲ್ಲ ಗೊತ್ತಿಲ್ಲ, ಬಂದಿದ್ದನ್ನ ನನಗೆ ಭಗವಂತ ಪ್ರೇರಣೆ ಕೊಟ್ಟಿದ್ದನ್ನ ನಾನು ಮಾಡಿದ್ದೀನಿ. ಇನ್ನೊಂದು ಸರ್, ನಾವೆಲ್ಲ ಆಲ್ಮೋಸ್ಟ್ ಎಲ್ಲಾ ಕಡೆ ಹೌಸ್ಫುಲ್ ಬೋರ್ಡ್ ಬೀಳ್ತಾ ಇದೆ ನೋಡಿದ್ವಿ ನಾವು ಕೂಡ. ಕುಂದಾಪುರ ಭಾಗದಲ್ಲಿ ಕೂಡ ತುಂಬಾ ಇಷ್ಟಪಟ್ಟಿದ್ದಾರೆ ಸಿನಿಮಾ ಕೂಡ. ಬಟ್ ನೀವು ಕುಂದಾಪುರ ಭಾಗದಲ್ಲಿ ಭೇಟಿ ಕೊಟ್ಟಾಗ ಅವ್ರ ಕಡೆಯಿಂದ ಏನ್ ಬಂತು ಅಂತ ರೆಸ್ಪಾನ್ಸ್? ಅದೇ ನಾನು ಹೋದವಾಗ ಎಲ್ಲರೂ ಶಾಕ್, ಥಿಯೇಟರ್ಗೆ ಹೋದವಾಗ ಸಡನ್ ಆಗಿ ನೋಡಕ್ ಸಿಕ್ತಲ್ಲ ಅಂತ. ಬಟ್ ಎಲ್ಲರೂ ಇನ್ನೂ ಬರೋರು, ಆಕ್ಚುಲಿ ಮದುವೆ ಕಾರ್ಯಕ್ರಮಗಳಿಂದಾಗಿ ಸ್ವಲ್ಪ ಇನ್ನೂ ಬರೋರಿದ್ದಾರೆ, ಇನ್ನೂ ತುಂಬಾ ಜನ ಬರೋರಿದ್ದಾರೆ. ಎಲ್ಲಾ ಕಡೆಯಿಂದ ಮಾತುಕತೆಗಳನ್ನ ಕೇಳ್ತೇವೆ. ಇನ್ನೊಂದು ಖುಷಿಯಾದ್ದೇನು ಹೇಳಿದ್ರೆ, ಎಲ್ಲರೂ ಥಿಯೇಟರ್ನೇ ಬುಕ್ ಮಾಡ್ಕೊಂತ ಬಂದೆ. ಮೊನ್ನೆ ಬಳಕೂರಿನ ಸಂಪೂರ್ಣ ಊರಿನವರು ಇಡೀ ಥಿಯೇಟರ್ನ ಬುಕ್ ಮಾಡ್ಕೊಂಡು 2-3 ಬಸ್ ಜನ ಬಂದಿದ್ರು. ಅದಾದ್ಮೇಲೆ ಬೈಂದೂರಿನ ಥಿಯೇಟರ್ ಅಲ್ಲಿ ಅಲ್ಲಿನ ಏನು ಯಂಗ್ ಜನರೇಷನ್ ಎಲ್ಲ ಸೇರ್ಕೊಂಡು ಫ್ರೀ ಶೋ ಮಾಡ್ಕೊಟ್ರು ಜನರಿಗೆ. ಅದಾದ್ಮೇಲೆ 5ನೇ ತಾರೀಕಿನಿಂದ ಕಂಟಿನ್ಯೂಸ್ ಆಗಿ ಈ ತರದ ಬುಕಿಂಗ್ ಗಳೇ ಜಾಸ್ತಿ ಇದೆ. ಈವನ್ ಬೆಂಗಳೂರಲ್ಲೂ ಅಷ್ಟೇ, ಎಲ್ಲ ಹೋಟೆಲ್ ಉದ್ಯಮೆದಾರರು ಅವ್ರದೆಲ್ಲ ಗ್ರೂಪ್ಗಳೇ ಥಿಯೇಟರ್ನ ಬುಕ್ ಮಾಡ್ಕೊಂಡು ಸಿನಿಮಾ ಚಿತ್ರಮಂದಿರಕ್ಕೆ ಹೋಗ್ತಾ ಇದ್ದಾರೆ. ಇದೆಲ್ಲ ಯಕ್ಷಗಾನದ ಮೇಲೆ ಇರುವಂತ ಅವರಿಗೆ ಅಪಾರವಾದಂತ ಗೌರವ, ಅದರ ಮೇಲಿರುವಂತ ನಂಬಿಕೆ, ಇದೆಲ್ಲವೂ ಈ ಮಟ್ಟದ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನಾನು ಕೂಡ ಆ ಭಾಗದಲ್ಲಿ ಹೋದಾಗ ಅವ್ರೇನ, ನಮ್ಮ ಊರ್ ಮನಿ ಗಂಡು ಏನೋ ಒಂದ್ ಮಾಡಿತ್ತು, ಕಾಂಬ ಹಾಫ್ ಬನ್ನಿ, ಈ ತರದೆಲ್ಲ ಮಾತುಗಳು ಬಂತು. ಬಟ್ ನಮ್ ಕಡೆಯವ್ರು ಈ ತರದ ಒಂದು ಸಪೋರ್ಟ್ ಮಾಡಿದಾಗ ನಮ್ಗೆ ತುಂಬಾ ಖುಷಿ ಅನ್ಸುತ್ತೆ. ಈ ವಿಚಾರದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ? ಖಂಡಿತ. ಇದು ಒಂದೊಂದಳೆ ಅಲ್ಲ, ಮೊದ್ಲಿಂದನೂ ಅವರು ನಮ್ ಕಡೆಯವ್ರು ಎಲ್ಲರೂ ಈ ತರದ ಸಪೋರ್ಟ್ ಕೊಟ್ಕೊಂಡ ಬಂದಿದ್ರು. ಅದು ಯಾವಾಗ್ಲೂ ಇದ್ದೇ ಇರತ್ತೆ ಅವ್ರಿಗೆ, ನಮ್ಮವ್ರ ಅನ್ನುವಂತ ಗೌರವ ನಮ್ಮವ್ರ ಮೇಲೆ ಯಾವಾಗ್ಲೂ ಇದ್ದೇ ಇರತ್ತೆ. ಈ ತರದ ಪ್ರಯತ್ನಗಳು ನಡೀತಾ ಇರ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಅಂದ್ರೆ ಆ ಜನರಿಗೆ ಒಂದು ಎಂಗೇಜಿಂಗ್ ಆಗಿ ಕಲ್ಚರ್ ಓರಿಯೆಂಟೆಡ್ ಇನ್ಫಾರ್ಮೇಶನ್ ಗಳನ್ನ ಆ ಭಾಗದ ಕಲಾವಿದರಿಗೆ ಒಂದಿಷ್ಟು ಅವಕಾಶ ಸಿಕ್ಕೋ ತರದೆಲ್ಲ ಸಿನಿಮಾಗಳು ನಮ್ಮಲ್ಲಿ ನಡೀತಾ ಇರ್ಬೇಕಂತ. ಕುಂದಾಪುರ ಭಾಗ ಆಗಿರ್ಲಿ, ಉಡುಪಿ ಭಾಗ ಆಗಿರ್ಲಿ, ಎಲ್ಲ ಕಡೆಯೂ ಆ ನೇಟಿವ್ ನ ಬಿಂಬಿಸುವಂತ ಸಿನಿಮಾಗಳು ಬರಲಿ ಅಂತ ನನ್ನ ಆಶಯ. ಇನ್ನೊಂದು ಸರ್, ಒಂದು ಅಂದಾಜು ನಾನು ಕೇಳ್ದೆ, ಕಲೆಕ್ಷನ್ ವಿಚಾರಕ್ಕೆ ಬಂದ್ರೆ ಎಷ್ಟು ಮಾಡಿರ್ಬೋದು ವೀರಚಂದ್ರಹಾಸ ಅನ್ನುವಂಥದ್ದು ಒಂದು ಕ್ಯೂರಿಯಾಸಿಟಿ ಕೇಳ್ತಾ ಇದೀನಿ ಆ ಕಾರಣದಿಂದ. ಯಾಕಂದ್ರೆ ನಾನು ಎಲ್ಲಾ ಕಡೆ ಹೌಸ್ಫುಲ್ ಬೋರ್ಡ್ ನೋಡಿದೆ, ಬಟ್ ಈ ವಿಚಾರಕ್ಕೆ ನಿಮ್ಗೆ ಕೇಳ್ತೇನೆ, ಎಷ್ಟು ಮಾಡಿರ್ಬೋದು ಸರ್ ಅಂತ. ಇನ್ನು ಎಕ್ಸಾಕ್ಟ್ ಲೆಕ್ಕ ಸಿಕ್ಕಿಲ್ಲ, ಬಟ್ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಚೆನ್ನಾಗೇ ಆಗಿದೆ. ನಾವು ಇಷ್ಟೊಂದು ಮಟ್ಟದ ಏನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅದ್ರ ಜೊತೆಗೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಇಂದ ತೆಲುಗು ರೈಟ್ಸ್ ಅಂದಾಯ್ತು, ಒಂದು ಹಿಂದಿದೆಲ್ಲ ಮಾತುಕತೆ ನಡೀತಾ ಇದೆ. ಸೊ ಇವೆಲ್ಲವೂ ನಾವು ಹಾಕದಂತ ಬಂಡವಾಳಕ್ಕೆ ಏನು ಸಮಸ್ಯೆ ಆಗಲ್ಲ. ಅದು ಜನರು ಆಲ್ರೆಡಿ ಅದನ್ನ ಸೆಕೆಂಡ್ ವೀಕಿಗೆ ನಮ್ಗೆ ಆ ಮಟ್ಟದ ಸಪೋರ್ಟ್ ಕೊಟ್ಟಿದ್ದಾರೆ. ಒಂದಿಷ್ಟು ನನಗೆ ಇಲ್ಲಿ ಫೈನಾನ್ಷಿಯಲ್ ಏನೋ ಸ್ಟ್ರೆಂತ್, ಅದು ರಿಕವರಿ, ಆ ಆಂಗಲ್ ನಾನು ಇಟ್ಕೊಂಡು ಈ ಸಿನಿಮಾ ಮಾಡಿಲ್ಲ. ಇದು ಸರಿಯಾದ ರೀತಿಯಲ್ಲಿ ಸರಿಯಾದ ಜಾಗಕ್ಕೆ ಇದು ರೀಚ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ದು. ಹಾಗಾಗಿ ಆ ವಿಭಾಗ ಇನ್ನು ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡಕ್ ಹೋಗಿಲ್ಲ. ಬಟ್ ನಾವು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬರ್ತಾ ಇದೆ, ಅದೊಂದು ಖುಷಿ. ರವಿ ಬಸರೂರ್ ಅಂದ್ರೆ ನಮಗ್ ಗೊತ್ತಿರುವಂತದ್ದು ಒಂದು ಹೊಸ ಸಾಹಸಕ್ಕೆ ಕೈ ಹಾಕ್ತಾರೆ ಅನ್ನುವಂಥದ್ದು ಗೊತ್ತೆ. ಬಟ್ ನೀವೇನೋ ಒಂದು ಥಾಟ್ ಇಟ್ಕೊಂಡು ಸಾಹಸಕ್ಕೆ ಕೈ ಹಾಕ್ತೀರಾ, ಬಟ್ ನೀವು ಅನ್ಕೊಂಡಿದ್ ನಿರೀಕ್ಷೆ ಜನರು ತಲುಪಿಸದೇ ಇದ್ದಾಗ, ಬಟ್ ಅವರಿಗೆ ಅದ್ ರಿಸೀವ್ ಮಾಡ್ಕೊಳಕ್ ಆಗದೆ ಇದ್ದಾಗ, ಬಟ್ ಏನೋ ಒಂದು ಈ ತರದ್ ಆದಾಗ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅನ್ನುವಂಥದ್ದು. ಯಾಕಂದ್ರೆ ನೀವೆಲ್ಲ ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ಮಾಡ್ತಾನೆ ಬಂದಿದ್ದೀರಾ. ಬಟ್ ಆ ತರದ ವಿಚಾರಗಳು ಆದಾಗ ಜನರು ಇದು ರೀಚ್ ಆಗ್ಲಿಲ್ಲ ಜನರಿಗೆ ಅನ್ನುವಂಥದ್ದು ವಿಚಾರ ನಿಮಗ್ ಗೊತ್ತಾದಾಗ, ಬಟ್ ನಿಮ್ ಮನಸ್ಥಿತಿ ಹೇಗಿರುತ್ತೆ ಬಟ್ ಅನ್ನುವಂಥದ್ದು? ಇಲ್ಲ, ನೀವು ಲಾಸ್ಟ್ ಟೈಮ್ ಗಿರ್ಮಿಟ್ ಟಾಪಿಕ್ ಇಟ್ಕೊಂಡ್ ಮಾತಾಡ್ತಿದ್ರೆ, ಗಿರ್ಮಿಟ್ ರಾಂಗ್ ರಿಲೀಸ್. ಅಂದ್ರೆ ಈ ಸರಿ ನಾವು ಪರ್ಟಿಕ್ಯುಲರ್ ಆಗಿ ನಾವು ಏಪ್ರಿಲ್ ರಿಲೀಸ್ ಮಾಡ್ಬೇಕಂತ ಹೊರಟಿದ್ದೆ ಉದ್ದೇಶಕ್ಕೆ. ನಾವು ಈ ಸಿನಿಮಾನ ನಾವು ಮೇ ಮಿಡ್ ಅಷ್ಟೊತ್ತಿಗೆ ರಿಲೀಸ್ ಮಾಡಿದ್ರೆ
ತುಂಬಾ ಕಷ್ಟ ಆಗ್ತಾ ಇತ್ತು. ಸೊ ಇದನ್ನ ನಾವು 2 ಸಿನಿಮಾದಲ್ಲೂ ಅನುಭವಿಸಿದ್ದೀವಿ. ಅಂದ್ರೆ ಕೆಲವೊಂದು ಸಿನಿಮಾಗಳನ್ನ ನಾವು ಯಾವ ಕಾಲಘಟ್ಟದಲ್ಲಿ ರಿಲೀಸ್ ಮಾಡ್ತೀವಿ ಆ ಕಾಲಘಟ್ಟದ ಹೀಟ್ ನೋಡ್ಕೊಂಡು ರಿಲೀಸ್ ಮಾಡ್ಬೇಕು. ಈ ಸರಿ ಅದು ನಾವು 2 ಸಿನಿಮಾದಲ್ಲಿ ನಾವು ತಪ್ಪು ಮಾಡಿದ್ನ ನಾವು ಈ ಸರಿ ಸಿನಿಮಾ ಆತರ ತಪ್ಪು ಮಾಡಿಲ್ಲ. ನಾವು ಏಪ್ರಿಲ್ಗೆ ಅಂತ ಫಿಕ್ಸ್ ಮಾಡ್ಕೊಂಡಿದ್ವಿ, ಏಪ್ರಿಲ್ ಬಂದಿದ್ವಿ. ಇದು ನಾವು ಅಂದ್ರೆ 2 ಸಿನಿಮಾದಲ್ಲಿ ಕಲ್ತಂತ ಪಾಠ ಈ ಸಿನಿಮಾ ಇದ್ರಲ್ಲಿ ನಾವು ಸರಿ ಮಾಡ್ಕೊಂಡ್ವಿ. ಖಂಡಿತ ಅಂದ್ರೆ ಈ ಮಟ್ಟದ ಎಕ್ಸ್ಪೆಕ್ಟೇಷನ್ ನಾವು ನಾರ್ಮಲ್ ಆಗಿ ಇಟ್ಕೊಳ್ಳಲ್ಲ. ಬಟ್ ಈ ಬೆಳವಣಿಗೆ ನೋಡಿದವಾಗ ಮುಂದಿನ ಎಲ್ಲಾ ನನ್ನ ಹೆಜ್ಜೆಗಳಿಗೂ ಒಂದು ಹುರುಪು ಸಿಕ್ದಂಗಾಗಿದೆ. ಜನರು ಎಲ್ಲಾ ಸಿನಿಮಾವನ್ನು ನೋಡಿದಂತ ಯಕ್ಷ ಸಿನಿಮಾವನ್ನು ನೋಡಿದಂತ ಪ್ರತಿಯೊಬ್ಬರಿಗೂ ನಾನು ಇಲ್ಲಿಂದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಪ್ರಯತ್ನಗಳು ಗೆಲ್ಲುವುದೇ ಪ್ರೇಕ್ಷಕರು ಸಿನಿಮಾ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿದವಾಗ, OTT ಪ್ಲಾಟ್ಫಾರ್ಮ್ ಅಲ್ಲ ಅಥವಾ ಇನ್ನೊಂದು ಯಾವ್ದ್ರಲ್ಲಿ ನೋಡಿದವಾಗ ಅಲ್ಲ. ಯಾಕಂದ್ರೆ ನೀವು ಎಲ್ಲವನ್ನು ಮರೆತು ಅಲ್ಲಿ ಬಂದು ಕೂತು ಅಷ್ಟು ಜನ ಬಂದು ಕೂತು ಅದನ್ನ ನೋಡಿ ರಂಜಿಸಿದವಾಗ ಆಗುವಂತ ಖುಷಿ, ಹೌದು, ಅದ್ ಯಾವ್ದು ನೀವು ಮೊಬೈಲ್ ಅಲ್ಲಿ ನೋಡಿದವಾಗ ಅದು ನಮ್ಗೆ ಗೊತ್ತಾಗಲ್ಲ, ನಮ್ ಕಣ್ಣಿಗೆ ಕಾಣಿಸಲ್ಲ ಅದು. ಸೊ ಹಾಗಾಗಿ ಪ್ರೇಕ್ಷಕರು ಅದಕ್ಕೋಸ್ಕರ ನಾನು ಹ್ಯಾಂಡಲ್ ಕಾರ್ಡ್ ಹಾಕಿದ್ದೆ, ನಿಮ್ಮ ಆಸನಕ್ಕೆ ನೀವು ಬಂದು ಕೂತಿದ್ದೀರಿ, ಮತ್ತೆ ಬನ್ನಿ, ಈ ಆಸನ ನಿಮ್ಗೋಸ್ಕರ ಕಾಯ್ತಾ ಇರುತ್ತೆ ಅಂತ. ಯಾಕಂದ್ರೆ ನಾವ್ ಏನೇ ಮಾಡಿದ್ರು ನಿಮ್ಮ ಮುಂದೆನೆ ಅದ್ರ ಪ್ರದರ್ಶನ ಆಗ್ಬೇಕು ಅಂತ, ಜನರ ಮುಂದೆನೆ ಅದ್ರ ಪ್ರದರ್ಶನ ಆಗ್ಬೇಕು ಅಂತ. ಹಾಗಾಗಿ ಆ ಉದ್ದೇಶನ ಇಟ್ಕೊಂಡೆ ನಾವು ಪ್ರತಿಯೊಂದು ಏನು ಸಿನಿಮಾ ಮಾಡೋದಾಗಿರ್ಲಿ. ಇಲ್ಲಿ ಫೈನಾನ್ಷಿಯಲ್ ನನ್ಗೆ ಗೊತ್ತಿದ್ದಂಗೆ 90% ಜನ ಫೈನಾನ್ಷಿಯಲ್ ಇದರಲ್ಲಿ ಏನೋ ದುಡಿಮೆ ಮಾಡ್ಬೇಕು ಆ ತರದಲ್ಲಿ ಯಾರು ಸಿನಿಮಾಗಳನ್ನ ಮಾಡಲ್ಲ. ಎಲ್ಲರೂ ಒಂದೇನೋ ಒಂದು ಒಳ್ಳೆ ಪ್ರಯತ್ನ ಮಾಡ್ಬೇಕು, ಅದನ್ನ ಜನ ನೋಡಿ ಖುಷಿ ಪಡ್ಬೇಕು, ಇಷ್ಟೇ ಅವ್ರಿಗೆ ಗೊತ್ತಿರೋದು. ಸೊ ಹಾಗಾಗಿ ಪ್ರೇಕ್ಷಕರು ಸಿನಿಮಾ ಚಿತ್ರಮಂದಿರಕ್ಕೆ ಬರ್ತಾ ಇರ್ಬೇಕು, ಹೀಗೆ ಪ್ರಯತ್ನಗಳನ್ನ ಪ್ರಶಂಸೆ ಕೊಡ್ತಾ ಇರಿ, ಶುಭ ಹಾರೈಸ್ತಾ ಇರಿ ಅಂತ ಹೇಳೋಕೆ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.